ವಾಲ್ಮೀಕಿ ಪ್ರಸನ್ನಾನಂದ ಮಹಾಸ್ವಾಮಿಗಳವರು ಶ್ರೀ ಮಹರ್ಷಿ ವಾಲ್ಮೀಕಿ ಗುರುಪೀಠ ರಾಜನಹಳ್ಳಿ ಅವರು ಕೂಡ ಮಂಗಲಮಯ ಸಮಾರಂಭಕ್ಕೆ ಆಗಮಿಸಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ನಮ್ಮೆಲ್ಲರಿಗೆ ದರ್ಶನ ಭಾಗ್ಯವನ್ನು ಕರುಣಿಸಿದ್ದಾರೆ. ಅವರಿಗೆ ಶ್ರೀಮಠದ ಟ್ರಸ್ಟ್ ಕಮಿಟಿಯ ವತಿಯಿಂದ ಹೃತ್ಪೂರ್ವಕ ಗೌರವ ಸತ್ಕಾರ ಜೋರಾಗಿ ಚಪ್ಪಾಳೆ ತಟ್ಟುವ ಮೂಲಕ ನಾವು ಕೂಡ ಅಭಿನಂದಿಸೋಣ. ಮಂಗಲಂ ಗರುಡಧ್ವಜ. ಅತ್ಯಂತ ವಿಶಿಷ್ಟವಾದ ಕ್ರಾಂತಿಯನ್ನು ಸಾಮಾಜಿಕ ಕ್ಷೇತ್ರದಲ್ಲಿ ಮತ್ತು ಧಾರ್ಮಿಕ ಕ್ಷೇತ್ರದಲ್ಲಿ ಮಾಡಿದ ಸಿದ್ಧಾರೂಢ ಸ್ವಾಮಿಯವರ ಮಠದ ಟ್ರಸ್ಟ್ ಕಮಿಟಿಯ ಮೂಲಕ ಸಿದ್ಧಾರೂಢರ 190ನೇ ಜಯಂತಿ ಉತ್ಸವ ತುಂಬ ವೈಭವದಿಂದ ಜರುಗುತ್ತಾ ಇದೆ. ಕೆಲವು ದಿನಗಳ ಕಾಲ ನಡೆಯುವಂಥ ಈ ಕಾರ್ಯಕ್ರಮ ಮತ್ತೆ ಜನರಲ್ಲಿ ಜಾಗೃತಿ ಉಂಟು ಮಾಡಬೇಕು, ಭಾರತೀಯ ಸಂಸ್ಕೃತಿಯನ್ನು ಪುನರುತ್ಥಾನಗೊಳಿಸುವಲ್ಲಿ ಇದೊಂದು ಪ್ರಮುಖ ಭಾಗವಾಗಬೇಕು ಅಂತ ಹೇಳುವ ಕಾರಣಕ್ಕೆ ಈ ಟ್ರಸ್ಟ್ ವತಿಯಿಂದ ತುಂಬ ದೀರ್ಘಕಾಲಿಕವಾಗಿರತಕ್ಕಂಥ ಕಾರ್ಯಕ್ರಮ ಹಮ್ಮಿಕೊಂಡದಕ್ಕೆ ನನಗೆ ತುಂಬ ಸಂತೋಷವಾಗಿದೆ. ಸಮಗ್ರ ಪ್ರಪಂಚದಲ್ಲಿ ಭಾರತ ಒಂದು ದೇವರ ಮನೆ ಇದ್ದ ಹಾಗೆ ಅಂತ ನಮ್ಮ ಪ್ರಾಚೀನರು ಹೇಳಿದ್ದಾರೆ. ಒಂದು ಮನೆ ಅಂದಮೇಲೆ ಅದರ ಒಂದು ದೇವರ ಮನೆ ಇರಲೇಬೇಕಂತೆ. ಆ ಮನೆಯಲ್ಲಿ ದೇವರ ಮನೆ ಅಲ್ಲದೇ ಬೇರೆ ಕೆಲವು ಸ್ಥಾನಗಳಿದ್ದಾವೆ. ಮಲ್ಕೊಳ್ಳುವ ಕೋಣೆ ಇರುತ್ತೆ, ಅಡುಗೆ ಕೋಣೆ ಇರುತ್ತೆ, ಎಲ್ಲವೂ ಇರುತ್ತೆ. ಆದರೆ ದೇವರ ಮನೆಗೆ ಬಹಳ ಮಹತ್ವ ಇದೆ. ಹಾಗಾಗಿ ಬೇರೆ ಅಭಿವೃದ್ಧಿವಾದ ರಾಷ್ಟ್ರಗಳೆಲ್ಲ ಹೇಗೆ ಅಂದರೆ ಅದು ಅಡುಗೆ ಮನೆ ಹಾಗೆ ಅಥವಾ ಅಡುಗೆ ಮನೆ ಹಾಗೆ ಅಥವಾ ಮಲಗುವ ಕೋಣೆ ಹಾಗೆ, ಅಂದರೆ ಅವರಲ್ಲಿ ದೇಹ ಸುಖವೇ ಪ್ರಧಾನ ಹೊರತು ಆತ್ಮನಿಷ್ಠ ಸಂಸ್ಕೃತಿಯ ಬಗ್ಗೆ ಕಲ್ಪನೆಯಲ್ಲಿರುವಂಥ ಅನೇಕ ದೇಶಗಳಿದ್ದಾವೆ. ಈ ಭಾರತ ಭೂಮಿ ಎಂಬುದು ದೇಹನಿಷ್ಠ ಸಂಸ್ಕೃತಿಯ ಜೊತೆಗೆ ಆತ್ಮನಿಷ್ಠ ಸಂಸ್ಕೃತಿಯೊಂದಿಗೆ ಬದುಕಬೇಕು ಅಂತ ಹೇಳುವಂಥ ಆಶೆಯೊಂದಿಗೆ ಇರುವಂಥ ಭೂಮಿ. ಹಾಗಾಗಿ ಈ ದೇಹದಿಂದ ಕೇವಲ ಲೌಕಿಕವಾದ ಸುಖವನ್ನಷ್ಟೇ ಬಯಸದೆ ಈ ದೇಹದಿಂದ ಏನು ಮಾಡ್ತೇವೋ ಅದು ಪಾರತ್ರಿಕ ಜೀವನದಲ್ಲಿ ಕೂಡ ನಮಗೆ ಉದ್ಧಾರಕ್ಕೆ ಕಾರಣವಾಗಬೇಕು ಅಂತ ಹೇಳುವಂಥ ಉದ್ದೇಶದಿಂದ ನಮ್ಮ ಭಾರತೀಯ ಸಂಸ್ಕೃತಿ ಬೆಳೆದಿದೆ. ಹಾಗಾಗಿ ದೇಹಕ್ಕಿಂತ ಹೊರತಾದ ಒಂದು ಆತ್ಮ ಇದೆ. ಆ ಆತ್ಮನ ಉದ್ಧಾರ ಮುಂದಿನ ಜೀವನದಲ್ಲಿ ಆಗಬೇಕಾದ್ರೆ ನಾವು ಆತ್ಮನಿಷ್ಠ ಸಂಸ್ಕೃತಿಯನ್ನು ಇಟ್ಕೊಂಡು ಬದುಕಬೇಕು ಹೊರತು ಕೇವಲ ದೇಹನಿಷ್ಠ ಸಂಸ್ಕೃತಿಯನ್ನು ಬದುಕಬಾರದು ಅಂತ ಹೇಳುವುದು ನಮ್ಮ ಪ್ರಾಚೀನರ ಒಂದು ಸಂದೇಶ. ಹಾಗಾಗಿ ಹೇಗೆ ದೇಹಕ್ಕೆ ಕೊಡತಕ್ಕಂತಹ ಅಡುಗೆ ಮನೆಯೂ ಬೇಕು, ಸುಖವನ್ನು ಕೊಡತಕ್ಕಂತಹ ಮಲಗುವ ಕೊಣೆಯೂ ಬೇಕು ಅಂತ ಹೇಳುವುದು ಸತ್ಯವೋ, ಆದರೆ ಇದು ದೇಹದ ಉದ್ಧಾರಕ್ಕೆ ಮಾತ್ರ ಕಾರಣ ಹೊರತು ಆತ್ಮೋದ್ಧಾರಕ್ಕೆ ಕಾರಣವಾಗಲ್ಲ. ಅದಕ್ಕೆ ನಾವು ಪ್ರಾಚೀನರು ಹೇಳಿದ್ರು ದೇವರ ಮನೆಗೆ ಬಹಳ ದೊಡ್ಡ ಸ್ಥಾನಮಾನ ಕೊಡಬೇಕು ಮನೆಯಲ್ಲಿ ಅಂತ. ಹಾಗಾಗಿ ಈ ಸಮಗ್ರ ಪ್ರಪಂಚದಲ್ಲಿ ಕೇವಲ ಲೌಕಿಕವಾದ ಚಿಂತನೆ ಮಾಡಿದರೆ ಭಾರತ ಭೂಮಿ ಎಂಬುದು ಆಧ್ಯಾತ್ಮಿಕವಾದ ಚಿಂತನೆಯಲ್ಲಿ ಶ್ರೇಷ್ಠತೆಯನ್ನು ಪಡೆದಿದೆ. ಹಾಗಾಗಿ ಇದೊಂದು ದೇವರಕ್ಕೆ. ಇದೇ ಕಾರಣಕ್ಕೆ ಭಗವಂತನ ಅನೇಕ ಅವತಾರಗಳು ಈ ಪವಿತ್ರವಾದ ಭೂಮಿಯಲ್ಲಿ ನಡೆದಿದೆ. ಹಾಗಾಗಿ ದೇವರ ಬಗ್ಗೆ ಚಿಂತನೆ ಮಾಡುವಂತಹ, ವೇದಾಂತದ ಬಗ್ಗೆ ಯೋಚನೆ ಮಾಡುವಂತಹ, ವೇದಾಂತಗಳಲ್ಲಿ ಏನು ಹೇಳಿದಾವೆ ಅದು ನಮ್ಮ ಆತ್ಮದ ಉದ್ಧಾರಕ್ಕೆ ಹೇಗೆ ಕಾರಣವಾಗುತ್ತೆ ಅಂತ ಹೇಳುವುದನ್ನು ಸಾಮಾನ್ಯ ಮಂದಿಗೆ ಓದಲಿಕ್ಕೆ ಅರ್ಥವಾಗದೇ ಇದ್ದರೂ ಕೂಡ ಅದನ್ನು ಜನಸಾಮಾನ್ಯರಿಗೆ ಮುಟ್ಲಿಕ್ಕೋಸ್ಕರನೇ ಅನೇಕ ಸಂತರುಗಳು ಸಾಧಕರು ಪ್ರಯತ್ನ ಮಾಡಿದ್ದಾರೆ. ಅದರಲ್ಲಿ ಬಹಳ ದೊಡ್ಡ ಸಾಧನೆ ಮಾಡಿದ ಸಿದ್ಧಾರೂಢ ಸ್ವಾಮಿಯವರ ಕ್ರಾಂತಿಯಿಂದಾಗಿ ಲಕ್ಷಾಂತರ ಜನರಿಗೆ ಒಳ್ಳೆಯ ಸಂಸ್ಕಾರ ಸಿಕ್ಕಿದೆ, ಆತ್ಮನ ಬಗ್ಗೆ ಯೋಚನೆ ಮಾಡುವಂತಹ ಒಂದು ರೀತಿಯ ಪ್ರೇರಣೆ ಸಿಕ್ಕಿದೆ, ಮತ್ತು ಮನೆಯಲ್ಲಿಯೂ ಕೂಡ ನಿತ್ಯ ಭಗವಂತನ ಮುಂದೆ ಪ್ರಾರ್ಥನೆ ಮಾಡುವಂತಹ ಒಂದು ಒಳ್ಳೆಯ ಸಂಸ್ಕೃತಿ ಎಂಬುದು ಮೂಡಿಬರಲಿಕ್ಕೆ ಕಾರಣವಾಯಿತು. ಹಾಗಾಗಿ ಇವತ್ತಿನ ಸಾಮಾಜಿಕ ಜಾಲತಾಣಗಳ ಮೂಲಕ ಎಲ್ಲ ಯುವ ಜನತೆ ದಾರಿ ತಪ್ಪುವ ಸಂದರ್ಭದಲ್ಲಿ ಮತ್ತೆ ಅವರನ್ನು ಭಾರತೀಯ ಸಂಸ್ಕೃತಿಯ ದಾರಿಯಲ್ಲಿ ಸಾಗಿಸುವ ಹಾಗೆ ಮಾಡಬೇಕು ಅಂತಾದರೆ ಇಂತಹ ಸಮಾವೇಶಗಳು ಬಹಳ ಮುಖ್ಯ. ಇಂಥ ಕಾಲಕಾಲಕ್ಕೆ ಸಂದರ್ಭ ಸರಿಯಾಗಿ ನಾವು ಇಂತಹ ಉತ್ಸವಗಳನ್ನು ಮತ್ತು ಸಭಾ ಕಾರ್ಯಕ್ರಮವನ್ನು ಮಾಡಿದರೆ ಅನೇಕ ಸಂತರುಗಳು ಸಿದ್ಧಾರೂಢರಂತಹ ಮಹಾ ಸಾಧಕರ ಸಂದೇಶವನ್ನು ಬಿತ್ತರಿಸಲಿಕ್ಕೆ ಅವಕಾಶ ಆಗುತ್ತೆ. ಆ ಮೂಲಕ ಇದರಲ್ಲಿ ಭಾಗಿಯಾದ ಜನರಿಗೆ ಅದರಿಂದ ಒಂದು ಒಳ್ಳೆಯ ಸಂಸ್ಕಾರ ಉದ್ಬೋಧವಾದರೆ ಅವರು ಮುಂದಿನ ಜೀವನದಲ್ಲಿ ಒಳ್ಳೆಯ ದಾರಿಯಲ್ಲಿ ಸಾಗಲಿಕ್ಕೆ ಅವಕಾಶವಾಗುತ್ತೆ. ಆ ಕಾರಣಕ್ಕೋಸ್ಕರ ಸಿದ್ಧಾರೂಢ ಸ್ವಾಮಿಯವರ ಮಠದ ಟ್ರಸ್ಟಿನ ಕಮಿಟಿಯವರು ಅದರಲ್ಲಿ ವಿಶೇಷವಾಗಿ ನಮಗೆ ಶ್ಯಾಮಾನಂದ ಪೂಜಾರಿ ಅವರು ಬಹಳ ವರ್ಷಗಳಿಂದ ಪರಿಚಿತರು. ಅವರು ಏನಾದರೂ ಮಾಡಿ ಒಂದು ಗಳಿಗೆಯಾದರೂ ಇಲ್ಲಿ ಬಂದು ಹೋಗಬೇಕು ಅಂತ ಹೇಳುವ ನಮ್ಮ ಪ್ರೀತಿಯ ಕರೆಗೆ ನಾವು ಒಪ್ಪಿಕೊಂಡು ಇಲ್ಲಿ ಬರಲಿಕ್ಕೆ ಸಂತೋಷ ಆಯಿತು. ಅವರ ಮತ್ತು ಇನ್ನು ಅನೇಕ ಮಂದಿ ಇದರ ಟ್ರಸ್ಟಿಗಳು ಸೇರಿಕೊಂಡು ಅತ್ಯಂತ ವೈಭವದಿಂದ ಈ ಕಾರ್ಯಕ್ರಮವನ್ನು ಆಚರಿಸಿದ್ದಷ್ಟೇ ಅಲ್ಲದೆ ಪ್ರತಿನಿತ್ಯವೂ ಕೂಡ ಅನೇಕ ಮಂದಿ ಸಂತರನ್ನಲ್ಲಿ ಕರೆಸಿಬಿಟ್ಟು ಅವರ ಮೂಲಕ ಈ ಕಾರ್ಯಕ್ರಮವನ್ನು ಉನ್ನತೀಕರಿಸಬೇಕು ಅಂತ ಹೇಳುವಂಥ ಒಂದು ಸಫಲವಾದ ಪ್ರಯತ್ನವನ್ನು ಮಾಡಿದ್ದಾರೆ. ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ನಮಗೆ ತುಂಬ ಸಂತೋಷ ಆಯಿತು. ಈ ಕಾರ್ಯಕ್ರಮದ ಮೂಲಕ ಎಲ್ಲ ಜನರಿಗೂ ಕೂಡ ಒಳ್ಳೆಯ ಸಂದೇಶ ಹೋಗಲಿ. ನಮ್ಮ ಹಿರಿಯರು ಸಾಧಕರು ಏನು ಉದ್ದೇಶ ಇಟ್ಟುಕೊಂಡು ಈ ಸಮಾಜವನ್ನು ತಿದ್ದುವ ಕೆಲಸವನ್ನು ಮಾಡಿದ್ದಾರೋ
ಅಂತಹ ಕೆಲಸ ಮತ್ತೆ ಮತ್ತೆ ಮುಂದುವರಿಯಬೇಕು ಅಂತಾದರೆ ಇಂತಹ ಸಂತರ, ಸಮಾಜ ಸುಧಾರಕರ ಅವರ ಸಂದೇಶ ಯಾವತ್ತೂ ಕೂಡ ಸಮಾಜದಲ್ಲಿ ಅದು ಉಸಿರಾಗಿರಬೇಕು ಮತ್ತು ಹಸಿರಾಗಿರಬೇಕು. ಅಂತಹ ಕಾರಣಕ್ಕೆ ಈ ಕಾರ್ಯಕ್ರಮಗಳು ಸಾರ್ಥಕವಾಗ್ತವೆ. ಇಂಥ ಕಾರ್ಯಕ್ರಮದ ಮೂಲಕ ಇನ್ನೂ ಕೆಲವು ದಿವಸ ನಡೆಯುವಂಥ ಈ ಕಾರ್ಯಕ್ರಮದ ಮೂಲಕ ಸಮಾಜದಲ್ಲಿ ಒಳ್ಳೆಯ ಕ್ರಾಂತಿ ನಡೆಯಲಿ. ಎಲ್ರಿಗೂ ಕೂಡ ಭಗವಂತನ ಮೇಲೆ ಭಕ್ತಿ ಜಾಗೃತವಾಗಿ ಶಿವರಾತ್ರಿಯ ಸಂದರ್ಭದಲ್ಲಿ ರುದ್ರದೇವರ ಅನುಗ್ರಹದಿಂದ ನಮ್ಮ ಮನಸ್ಸಿನಲ್ಲಿ ಉನ್ನತವಾದ ಶಕ್ತಿ, ಒಳ್ಳೆಯ ಮನಸ್ಸಿಗೆ ಒಳ್ಳೆಯ ಪ್ರೇರಣೆಗಳು ಸಿಗುವುದರ ಮೂಲಕ ಸಮಾಜ ಒಳ್ಳೆಯ ದಾರಿಯಲ್ಲಿ ಸಾಗುವಂತಾಗಲಿ ಅಂತ ನಾವು ಈ ಸಂದರ್ಭದಲ್ಲಿ ಹೇಳ್ತಾ, ಆಡಳಿತ ಮಂಡಳಿಯ ಎಲ್ಲ ಸದಸ್ಯರಿಗೂ, ಅಧ್ಯಕ್ಷರು, ಕಾರ್ಯದರ್ಶಿಗಳು, ಸದಸ್ಯರು ಎಲ್ಲರಿಗೂ ಕೂಡ ಶುಭವನ್ನು ಹಾರೈಸ್ತಾ ಈ ಕಾರ್ಯಕ್ರಮ ಮುಂದಿನ ದಿನಗಳಲ್ಲಿ ಕೂಡ ಯಶಸ್ವಿಯಾಗಿ ಸಾಗಲಿ ಅಂತ ನಾವು ಹಾರೈಸ್ತೇವೆ.